ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಇವತ್ತು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆಯ ಬಗ್ಗೆ ನಮ್ಮ ಚರ್ಚೆ. ನಮ್ಮ ಸ್ಟುಡಿಯೋದಲ್ಲಿ 2 ಅತಿಥಿಗಳು ಬಂದಿದ್ದಾರೆ. ಬನ್ನಿ ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಪೀಟರ್ ಅವರೇ. ನಮಸ್ಕಾರ. ನಮಸ್ಕಾರ ಬೋಧಕರಾದ ಮುರಳೀಕೃಷ್ಣ ಅವರೇ. ತುಂಬ ಸಂತೋಷ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು. ನಿಮ್ಮ ಈ ಮಾಹಿತಿಗಳಿಂದ ನಮ್ಮ ಪ್ರಿಯ ವೀಕ್ಷಕರು ಸಾಕಷ್ಟು ಒಂದು ಅನುಭವಗಳನ್ನು ಪಡೆದಿದ್ದಾರೆ ಎಂಬತಕ್ಕಂಥದ್ದು ಎಷ್ಟೋ ಜನರು ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ತುಂಬ ಸಂತೋಷ. ಇವತ್ತು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆಯ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ, ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಬರೆದಂಥ ಲೇಖಕ ಮತ್ತು ಸಮಯವನ್ನು ನೀವು ಹೇಳಿಬಿಟ್ರೆ ನಾವು ಮುಂದುವರಿಸ್ಕೊಂಡು ಹೋಗೋಣ. ಪೌಲನು ಬರೆದಂಥ ಅನೇಕ ಪತ್ರಿಕೆಗಳಲ್ಲಿ ಸತ್ಯವೇದದಲ್ಲಿ 14 ಪತ್ರಿಕೆಗಳನ್ನು ಒಟ್ಟುಗೂಡಿಸಿ ಸತ್ಯವೇದದ ಭಾಗವನ್ನಾಗಿ ಮಾಡಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಆತನು ಬರೆದ ಪತ್ರಿಕೆಗಳಲ್ಲಿ ಮೊದಲನೇ ಪತ್ರಿಕೆ ಅಂತ ನನಗನ್ನಿಸುತ್ತೆ. ಇದನ್ನು ಕ್ರಿಸ್ತ ಶಕ 50ರಿಂದ 70ರವರೆಗೆ ಈ ಒಂದು ಅವಧಿಯಲ್ಲಿ ಆತನು ಬರೆದಿರ್ಬೋದು. ಆತನು ನಮಗೆ ಈ ಪುಸ್ತಕದಲ್ಲಿ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ಹೇಳ್ತಾನೆ. ಇಡೀ ಪುಸ್ತಕದ ಸಾರಾಂಶವನ್ನು ಈ ಒಂದು 2 ವಾಕ್ಯದಲ್ಲಿ ಓದೋಣ. 1ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ ಅಂಥೇಳಿ ಆತನು ಬರೀತಾನೆ. ಅಂತಂದರೆ ಎಲ್ಲದರ ಉದ್ದೇಶ ರಕ್ಷಣೆಯಾಗಿದೆ ಅಂತ ನಾವು ನೋಡ್ತೇವೆ. ಮತ್ತು 5ನೇ ಅಧ್ಯಾಯ 1ನೇ ವಚನದಲ್ಲಿ ಮುಂದುವರಿಸ್ತಾನೆ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಅಂತ. ಇಡೀ ಮಾನವ ಕುಲಕ್ಕೆ ಇಂದು ರಕ್ಷಣೆ ಬೇಕಾಗಿದೆ. ಈ ರಕ್ಷಣೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ಅನ್ನುವಂಥ ಈ ಒಂದು ಆಳವಾದಂಥ ಗಂಭೀರವಾದಂಥ ವಿಷಯದ ಮೇಲೆ ಇಡೀ ಪುಸ್ತಕವನ್ನು ಆತನು ರಚಿಸ್ತಾನೆ. ಧನ್ಯವಾದ. ಇಡೀ ಲೋಕದ ಎಲ್ಲ ಜನಾಂಗಕ್ಕೂ ರಕ್ಷಣೆ ಉಂಟು ಎಂಬತಕ್ಕಂಥದ್ದೇ ಈ ಒಂದು ಪುಸ್ತಕ ತುಂಬ ಬಲಶಾಲಿಯಾಗಿರ್ತಕ್ಕಂಥ ಒಂದು ಸತ್ಯ ಅಲ್ವೇ? ಖಂಡಿತವಾಗಿಯೂ ಈ ಸತ್ಯವೇದದಲ್ಲಿ ನಾವು ಈ ಒಂದು ಪತ್ರಿಕೆಯಲ್ಲಿ ರೋಮಾಪುರದವರಿಗೆ ಬರೆದಿರುವಂಥ ಪತ್ರಿಕೆಯಲ್ಲಿ ಪೌಲನು ಹೇಳುವಂಥ ಮುಖ್ಯವಾದಂಥ ಅಂಶ, ಎಲ್ಲ ಒಂದು ಸ್ಥಳದಲ್ಲಿಯೂ ಈ ಲೋಕದಲ್ಲಿ ಎಲ್ಲರೂ ಪಾಪವನ್ನು ಮಾಡಿ ಪಾಪದ ಸ್ಥಿತಿಯಲ್ಲಿ ಇದ್ದಾರೆ. ಮತ್ತು ಎರಡನೇದಾಗಿ ಅವರ ಈ ಒಂದು ಪಾಪತ್ವದಿಂದ ಅನೇಕ ಕಾರ್ಯಗಳನ್ನು ಅವರು ಇನ್ನೂ ಕ್ಷೀಣವಾದಂಥ ಕಾರ್ಯಕ್ಕೆ ಇಳಿತಿದ್ದಾರೆ. ಕೆಲವಾರು ಉದಾಹರಣೆಗಳನ್ನು ಕೊಡ್ತಾನೆ. ಸ್ತ್ರೀಯರಿಂದಲೇ ಕಾಮಾಭಿಲಾಷೆಯನ್ನು ಇಚ್ಛಿಸಿಕೊಳ್ಳುವಂಥದ್ದು, ಪುರುಷರಿಂದಲೇ ಕಾಮಾಭಿಷಯಗಳನ್ನು ಇಚ್ಛಿಸಿಕೊಳ್ಳುವಂಥದ್ದು. ಆ ವಚನವನ್ನು ನಾವು ಓದೋದಾದರೆ ಇಲ್ಲಿ ಹೇಳ್ತದೆ, ಅವರು ಇಂಥದ್ದನ್ನು ಮಾಡೋದ್ರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ಶಾಪ ಪಡುತ್ತಾ ಗಂಡಸರು ಕೇವಲ ಅವಲಕ್ಷಣವಾದುದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು. ಎಂಥ ಒಂದು ಕೀಳು ಮಟ್ಟಿಗೆ ಈ ಒಂದು ಪ್ರಪಂಚ ಇಳಿದಿದೆ ಎಂಬುದನ್ನು ತೋರಿಸಿ ಎಲ್ಲರಿಗೂ ರಕ್ಷಣೆಯ ಅವಶ್ಯಕತೆ. ಇಂಥ ಕೀಳು ಮಟ್ಟಕ್ಕೆ ಇಳಿದಿರುವಂಥ ಅನ್ಯಜನರು ಸರಿಯೇ, ಯಹೂದರಾದರೂ ಸರಿಯೇ, ಕ್ರೈಸ್ತರಾದರೂ ಸರಿಯೇ, ಇವರೆಲ್ಲರಿಗೂ ರಕ್ಷಣೆಯ ಒಂದು ಅವಶ್ಯಕತೆ ಇದೆ ಎಂಬುದನ್ನು ಈ ಒಂದು ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ. ನಾನು ಬೋಧಕರಾದ ಪೀಟರ್ ಅವರೇ, ನಿಮ್ಮ ಹತ್ರ ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ 3 ಅಂಶಗಳ ಬಗ್ಗೆ ಈ ಮೊದಲನೇ ಭಾಗದಲ್ಲಿ ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ, ಇಡೀ ಲೋಕವು ಪಾಪಕ್ಕೆ ತುತ್ತಾಗಿ ಪಾಪದಲ್ಲಿ ಮುಳುಗಿದೆ. ಈಗಾಗಲೇ ಅವರು ಒಂದು ಉದಾಹರಣೆಯನ್ನು ಕೊಟ್ಟು ಒಂದು ವಚನವನ್ನು ಕೊಟ್ಟು ಎಷ್ಟು ಆಳವಾಗಿ ಮುಳುಗಿದ್ದಾರೆ ಮೊದಲನೇದು. ಎರಡನೇದಾಗಿ, ಆ ಪಾಪದ ಒಂದು ರೀತಿ ನೀತಿಯಲ್ಲಿ ಇನ್ನೂ ಪಾಪಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ವಚನಗಳನ್ನು ಕೇಳಿದ್ದೇವೆ. ಸೊ ಮೊದಲನೇದಾಗಿ, ನಾವು ಪಾಪದಲ್ಲಿ ಮುಳುಗಿದ್ದೇವೆ ಎಂಬತಕ್ಕಂಥ ಆ ಗಿಲ್ಟಿ ಕಾನ್ಷಿಯಸ್ ಅಂತ ನಾವು ಹೇಳ್ತೀವಿ,
ಮನುಷ್ಯರಿಗೆ ಜಾಸ್ತಿ ಇದೆ, ನಾವು ಪಾಪದಲ್ಲಿದ್ದೇವೆ, ನಾವು ಇನ್ಮೇಲೆ ಇದರಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ ಎಂಬತಕ್ಕಂಥ ಭಾವನೆಯಲ್ಲಿ ಇದ್ದೇವೆ ಅಂತ ಪೌಲನು ಹೇಳ್ತಾನೆ ಅಲ್ವೇ? ಪೌಲನ ಬರವಣಿಗೆಯಂತೆ 3 ಥರದ ಜನರನ್ನು ನಾವು ಇಲ್ಲಿ ನೋಡ್ತೇವೆ. 1ನೆಯ ಭಾಗದಲ್ಲಿ ದೇವರು ತನ್ನ ಮಕ್ಕಳನ್ನಾಗಿ ಕರೆದಂಥ ಯಹೂದ್ಯರಿದ್ದಾರೆ. 2ನೇ ಗುಂಪು ಕ್ರಿಸ್ತನನ್ನು ನಂಬುವಂಥ ಜನರಿದ್ದಾರೆ. 3ನೆಯ ಗುಂಪು ಇವು 2 ಗುಂಪಿಗೆ ಸಂಬಂಧಪಟ್ಟಂಥ ಇನ್ನಿತರರಿದ್ದಾರೆ. ಇವರೆಲ್ಲರೂ ಕೂಡ ಪಾಪಿಗಳು ಅನ್ನೋದನ್ನು 3ನೇ ಅಧ್ಯಾಯ 23ನೇ ವಚನದಲ್ಲಿ ಆತನು ಹೇಳ್ತಾನೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಈ ಒಂದು ಹಂತದಲ್ಲಿ ಯಹೂದ್ಯರಿಗಿದ್ದಂಥ ಒಂದು ಮನೋಭಾವ, ನಂಬಿಕೆ ಏನೆಂದರೆ, ನಮ್ಮ ಪಿತೃ ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟನು, ಆತನ ಮಕ್ಕಳೆಲ್ಲರೂ ಆತನ ಸಂತತಿಯಲ್ಲಿ ವಂಶದಲ್ಲಿ ಹುಟ್ಟಿದ್ದರಿಂದ ಅವರೆಲ್ಲರೂ ಅಬ್ರಹಾಮನ ಮಕ್ಕಳು, ಅವರೆಲ್ಲರೂ ದೇವರ ಪ್ರೀತಿಗೆ ಪಾತ್ರರಾದಂಥವರು, ಅವರೆಲ್ಲರೂ ದೇವರನ್ನು ಇವರಿಗೆ ಆಶ್ವಾಸನೆ ಮಾಡಿದಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿದಂಥವರು ಅನ್ನುವಂಥ ಒಂದು ತಪ್ಪ ಮನೋಭಾವವನ್ನು ಹೊಂದಿದರು. ಪಾಪಿಗಳಾಗಿದ್ದರೂ ಕೂಡ ಎಂದರೆ ಇವರ ನಂಬಿಕೆ ಒಂದು ಥರದ ಮೆದುಳಿನ ನಂಬಿಕೆ ಆಗಿತ್ತು, ಇಂಟೆಲೆಕ್ಚುಯಲ್, ಮಾನಸಿಕವಾದಂಥ ತಿಳುವಳಿಕೆ. ನಂತರ ಭಾವವಿಲ್ಲದ ಧಾರ್ಮಿಕ ವರ್ತನೆ, ಆಚಾರ ವಿಚಾರಗಳಲ್ಲಿ ಇವರು ತೊಡಗಿದರು. ಹೀಗೆ ಮಾಡಿಕೊಂಡು ತಮ್ಮ ಕರ್ಮಗಳಿಂದ ದೇವರನ್ನು ಮೆಚ್ಚಿಸಲು ಸಾಧ್ಯವೆನ್ನುವಂಥ ಒಂದು ನಂಬಿಕೆ ಇವರದ್ದಿತ್ತು. ಆದರೆ ಯಾವ ಭಾವ ಇರಬೇಕು, ಯಾವ ಮಾನವೀಯತೆ ಇರಬೇಕು, ಯಾವ ಒಂದು ಭಕ್ತಿ ಭಯ ದೇವರಲ್ಲಿರಬೇಕು, ಯಾವ ಮಾನಸಿಕ ಶುದ್ಧತೆ ಇರಬೇಕು, ಇವು ಇವರಲ್ಲಿ ಇರಲಿಲ್ಲ ಅಂತ ನಾವು ನೋಡ್ತೇವೆ. 1ನೇದು. ಇನ್ನು ಇತರ ಗುಂಪಿನವರು ಅವರಿಗೆ ಏನಿತ್ತೆಂದರೆ, ಕ್ಷಮಿಸಬೇಕು ಬೋಧಕರೇ, ನಾವು 2ನೇ ಗುಂಪು ಮತ್ತು 3ನೇ ಗುಂಪನ್ನು ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡೋಣ. ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನೀವು ಕ್ಷಮಿಸಬೇಕು. ವಿರಾಮದ ನಂತರ ನಾವು ನಮ್ಮ ಈ ಚರ್ಚೆಯನ್ನು ಮುಂದುವರಿಸ್ತೇವೆ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ರೋಮಾಪುರದವರಿಗೆ ಬರೆದಂಥ ಈ ಒಂದು ಪತ್ರಿಕೆಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ಈಗಾಗಲೇ ಮೊದಲನೇ ಭಾಗದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶದ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಬನ್ನಿ, 2ನೇ ಗುಂಪಿನ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಲೋಕದಲ್ಲಿರ್ತಕ್ಕಂಥ 2ನೇ ಗುಂಪು. ಬೋಧಕರಾದ ಪೀಟರ್ ಅವರು ಹೇಳಿ. ಈ 2ನೆಯ ಗುಂಪು ಕ್ರೈಸ್ತ ಪಂಗಡಕ್ಕೂ ಮತ್ತು ಯಹೂದ್ಯ ಪಂಗಡಕ್ಕೂ ಸೇರದೇ ಇರತಕ್ಕಂಥ ಇತರರು. ಇವರಿಗಿರ್ತಕ್ಕಂಥ ತೊಂದರೆ ಮೊದಲನೇದು ಅಜ್ಞಾನ ಅಂತ ಹೇಳ್ಬೋದು. ಆದರೆ ಈ ಮೊದಲ 1-2 ಅಧ್ಯಾಯಗಳಲ್ಲಿ ಪೌಲನು ನಮಗೆ ಏನನ್ನು ಹೇಳ್ತಾನೋ ಅಂತಂದರೆ, ಎಲ್ಲರೂ ಕೂಡ ತಿಳುವಳಿಕೆ ಅಂದರೆ ನೈತಿಕ ತಿಳುವಳಿಕೆಯನ್ನು ಹೊಂದಿದ್ದಾರೆ. ಎಲ್ಲ ಕಾಲದಲ್ಲಿಯೂ ಯಾರು ಕೂಡ ಪ್ರಾಣಿಗಳ ರೀತಿಯಲ್ಲಿ ಆ ಕೀಳು ಮಟ್ಟದವರಲ್ಲ. ಎಲ್ಲರೂ ಮಾನವರಿಗೆ ಒಂದು ಮನಸಾಕ್ಷಿ ಎಂಬುದಿದೆ. ಆ ಮನಸಾಕ್ಷಿ ಒಂದಲ್ಲ ಒಂದು ರೀತಿಯಿಂದ ದೈವಿಕ ಪ್ರೇರೇಪಣೆಗೊಂಡು ಒಳ್ಳೆಯದು ಅವರಲ್ಲಿ ಮುದ್ರಿತವಾಗಿದೆ. ಅವರಿಗೆ ಇದು ಕೆಟ್ಟದ್ದು, ಇದು ಒಳ್ಳೆಯದೆಂಬುದು ತಿಳಿದಿದೆ, ಅರಿವಿದೆ. ಆ ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದನ್ನು ಮಾಡುವಾಗ ಖಂಡಿತವಾಗಲೂ ಅವರು ಖಂಡನೆಗೆ ಗುರಿಯಾಗ್ತಾರೆ. ಈ 3ನೇ ಗುಂಪನ್ನು ನೀವು ಸ್ವಲ್ಪ ಹೇಳಿ. ಗುಂಪು, ಈ ಕ್ರೈಸ್ತರ ಗುಂಪಲ್ಲಿ ಇನ್ನೊಂದು ರೀತಿಯ ಒಂದು ವ್ಯತ್ಯಾಸದ ಒಂದು ನಂಬಿಕೆಯನ್ನು ಪೌಲನು ಕಂಡಾಗ ಅದನ್ನು ಉದ್ದೇಶಿಸಿ ಈ ಒಂದು ಪತ್ರಿಕೆಯನ್ನು ಬರೆದು ನೋಡ್ತೇವೆ. ಈಗ ಕ್ರೈಸ್ತರಲ್ಲೂ ಒಂದು ಬಂದಿದೆ, ನಾವು ಈ ಆಜ್ಞೆಗಳನ್ನು ಕೈಕೊಂಡ್ರೆ, ನಿಯಮ ನಿಷ್ಠೆಗಳನ್ನು ಕೈಕೊಂಡ್ರೆ ರಕ್ಷಣೆ ಹೊಂದ್ತೀವಿ ಅಂತ. ಆದರೆ ಪೌಲನು ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಂಬಿಕೆಯಿಂದ ಮಾತ್ರ ಒಬ್ಬನು ರಕ್ಷಿಸಲ್ಪಡ್ತಾನೆ, ಜಸ್ಟಿಫಿಕೇಶನ್ ಬೈ ಫೇತ್, ನಂಬಿಕೆಯಿಂದಲೇ ನೀತಿವಂತನೆನಿಸಿಕೊಳ್ಳಲಿಕ್ಕೆ ಸಾಧ್ಯ ಎಂಬುವಂಥದ್ದನ್ನು ಈ ಅಬ್ರಹಾಮನನ್ನು ಉದ್ದೇಶಿಸಿ ಅವನ ಉದಾಹರಣೆ ತೆಗೆದುಕೊಂಡು, ಯಾರು ಆಜ್ಞೆಗಳನ್ನು ಕೈಕೊಂಡು ರಕ್ಷಣೆ ಹೊಂದಲಿಕ್ಕಿಲ್ಲ, ರಕ್ಷಣೆ ಹೊಂದಿದವರು ಆ ಒಂದು ಕೃತಜ್ಞತಾ ಭಾವರಾಗಿ ಆಜ್ಞೆಗಳನ್ನು ಕೈಕೊಳ್ತಾರೆ. ಯು ಆರ್ ಸೇವ್ಡ್ ಬೈ ಫೇತ್
ಆ್ಯಂಡ್ ಬಿಕಾಸ್ ಯು ಆರ್ ಸೇವ್ಡ್ ಯು ಕೀಪ್ ದ ಲಾ. ಇದನ್ನೇ ಈ ಒಂದು ರೋಮಪುರದಲ್ಲಿ ಹೇಳುವಂಥದ್ದು. ನೀನು ರಕ್ಷಣೆ ಹೊಂದಲ್ಪಟ್ಟಿರುವುದು ದೇವರ ಕೃಪೆಯಿಂದಲೇ, ಹಾಗೂ ಆ ಒಂದು ಕೃಪೆ ಹೊಂದಿದ ನಿಮಿತ್ತವಾಗಿ ಕೃತಜ್ಞತರಾಗಿ ನೀನು ಆ ಒಂದು ಆಜ್ಞೆಗಳನ್ನು ಕೈಕೊಳ್ತಿ, ನಿಯಮ ನಿಷ್ಠೆಗಳನ್ನು ಕೈಕೊಳ್ತಿ, ದೇವರನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನಿಸುತ್ತಿ ಎನ್ನುವಂಥದ್ದನ್ನು ಇಲ್ಲಿ ಕಲಿತ. ಮೊದಲನೇದಾಗಿ ಬರುವುದು ದೇವರ ಕೃಪೆಯೇ ಹೊರತು ನಿನ್ನ ನಿಯಮ ನಿಷ್ಠೆ ಪಾಲುವಿಕೆ ಅಲ್ಲ ಎಂಬುದನ್ನೇ ಈ ಒಂದು ಕ್ರೈಸ್ತರನ್ನು ಉದ್ದೇಶಿಸಿ ಹೇಳುವಂಥ ಮಾತು. ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ದೀವಿ. ನನಗೆ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆ ಏನಂದ್ರೆ, ಈಗ ನಾವು ಎರಡನೇ ಅಂಶಕ್ಕೆ ನಾವು ಬಂದಾಗ ಈ ಪಾಪ ಮಾಡ್ತಕ್ಕಂಥ ಒಂದು ಭಾವನೆ ಇದೆಯಲ್ಲ, ಆ ಪಾಪದಲ್ಲಿ ಮುಳುಗಿರ್ತಕ್ಕಂಥವ್ರಿಗೆ ಇನ್ನೂ ಪಾಪ ಮಾಡಿ 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 ಒಂದು ಅಭ್ಯಾಸ ಆಗೋಗ್ಬಿಡ್ತದೆ. ಅಂಥವ್ರಿಗೆ ಈ ಪುಸ್ತಕ ಏನು ಹೇಳ್ತದೆ? ಒಳ್ಳೆಯ ಉತ್ತರ ಈ ಸತ್ಯವೇದದಲ್ಲಿದೆ. ಈ ವ್ಯಕ್ತಿಗಳೆಲ್ಲ ಕರ್ತನನ್ನು ಅಂದರೆ ಯೇಸು ಕ್ರಿಸ್ತರನ್ನು ನಂಬಿ ಅವರ ಪಾಪಗಳಿಗಾಗಿ ಆತನು ಸತ್ತನೆಂದು ಪೂರ್ಣ ವಿಶ್ವಾಸದಿಂದ ಯೇಸು ಕ್ರಿಸ್ತರನ್ನು ಸ್ವೀಕರಿಸಿ, ತಂದೆಯೇ ನಮಗೆ ಶಕ್ತಿಯನ್ನು ನೀನು ಕೊಡು ನಿನ್ನಂತೆ ನಡೆಯಲು ಎಂದೆನ್ನುವಾಗ ಈ ಆಜ್ಞೆಗಳ ಬೆಳಕನ್ನು ಅವರಿಗೆ ಕೊಟ್ಟು ಅವರನ್ನು ಕ್ಷಮಿಸಿ ಅವರನ್ನು ಬಲಪಡಿಸಿ ನೀತಿಯ ಮಾರ್ಗದಲ್ಲಿ ನಡೆಸುತ್ತಾನೆಂದು ಕ್ರಿಸ್ತನು ಆಶ್ವಾಸನೆ ಮಾಡಿದ್ದಾನೆ. ಈ ಅಂಶವನ್ನು ನಮ್ಮ ಗಮನಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಇನ್ನೊಂದು ಅಂಶ ಬೋಧಕರಾದಂಥ ಮುರಳಿಯವರ ಮಾತಿನಲ್ಲಿ ನಾವು ತೆಗೆದುಕೊಳ್ತೇವೆ. ಒಂದು ಗುಂಪಿನ ಜನರು ನಾವು ಆಜ್ಞೆಗಳನ್ನು ಕೈಕೊಂಡ್ರೆ ಸಾಕು ನೀತಿಯನ್ನು ಹೊಂದುತ್ತೇವೆ ಅನ್ನುವಂಥವ್ರು ಯಹೂದ್ಯರ ರೀತಿಯಲ್ಲಿ. ಇನ್ನೊಂದು ಗುಂಪಿದೆ, ನಂಬಿಕೆ ಇದ್ದರೆ ಸಾಕು ನಮಗೆ ಆಜ್ಞೆಗಳು ಬೇಡ ಅನ್ನುವಂಥದ್ದು, ಕಾರ್ಯ ಬೇಡ ಅನ್ನುವಂಥದ್ದು. ಅಬ್ರಹಾಮನ ದೃಷ್ಟಾಂತವನ್ನು ಪೌಲನು ಇಲ್ಲಿ ಬಹಳ ಆಳವಾಗಿ ಇಳಿದು ವಿವರಿಸ್ತಾನೆ. ಆ ವಿವೇಚನೆಯನ್ನು ನಮಗೆ ನೀಡ್ತಾನೆ. ಏನೆಂದರೆ ಅಬ್ರಹಾಮನಿಗೆ ನಂಬಿಕೆಯೂ ಇತ್ತು, ಅಬ್ರಹಾಮನಲ್ಲಿ ಕಾರ್ಯವೂ ಇತ್ತು ಅಂತ. ಅಂದರೆ ದೇವರು ಅವನನ್ನು ಕರೆದಾಗ ಅಬ್ರಹಾಮನು ದೇವರನ್ನು ನಂಬಿ ಮನೆಯನ್ನು ಬಿಟ್ಟು ಆತನಿಗೆ ವಾಗ್ದಾನ ಮಾಡಿದಂಥ ಆ ದೇಶಕ್ಕೆ ಹೋಗಿಬಿಟ್ಟ. ಆ ಹೋಗೋದು ದೇವರನ್ನು ಅನುಸರಿಸಿ ನಡೆಯುವಂಥದ್ದು. ಹೋದಲ್ಲೆಲ್ಲ ಆತನಿಗೆ ಯಜ್ಞ ಪೀಠಗಳನ್ನು ಕಟ್ಟೋದು, ನೀನು ನನ್ನನ್ನು ನಡೆಸು, ನಿನ್ನ ಕೃಪೆ ನನಗೆ ಸಾಕು ಅಂತ ಅಬ್ರಹಾಮನು ತನ್ನ ಜೀವಿತದಲ್ಲಿ ಹೇಳೋದು ಇವತ್ತು ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ಮೂಡಿ ಬರಬೇಕು. ಎಂದರೆ ನಂಬಿಕೆ ಅಂದರೆ ದೆವ್ವನಿಗೂ ನಂಬಿಕೆ ಇದೆ ಅಂತ ಇನ್ನೊಬ್ಬ ಬರಹಗಾರರು ಹೇಳ್ತಾರೆ. ಆದರೆ ವರ್ತನೆಯಲ್ಲಿ ಆ ಒಂದು ನಂಬಿಕೆ ಮೂಡಿ ಬರಬೇಕು. ಇದು ಬಹಳ ಪ್ರಾಮುಖ್ಯ. 3ನೇ ಅಧ್ಯಾಯ ಕೊನೆ ವಚನಗಳಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ನಿಮಗೆ ಆಜ್ಞೆಗಳಿಲ್ಲದಿದ್ದರೆ ಪಾಪದರಿವು ಹೇಗಾಗ್ತಿತ್ತು ಅಂತ ಕೇಳ್ತಾನೆ. ಅನ್ನುವಾಗ ನಮಗೆ ದೇವರ ಕೃಪೆ ಬೇಕು, ಅದು ಭಾಳ ಅವಶ್ಯ. ಆ ಕೃಪೆಯಲ್ಲಿ ನಮಗೆ ನಂಬಿಕೆ ಇರಬೇಕು. ಆ ನಂಬಿಕೆಗೆ ಅನುಗುಣವಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಾವು ನಡೆಯುವಂಥವ್ರಾಗಬೇಕು. ಈಗ ನಾವು ಸ್ವಲ್ಪ ಮುಂದೆ ಹೋಗೋಣ. ಎಲ್ಲರಿಗೂ, ಇಡೀ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನಾಂಗಕ್ಕೂ ರಕ್ಷಣೆ ಉಂಟು. ಗಾಡ್ ಹ್ಯಾಸ್ ನೋ ಗ್ರ್ಯಾಂಡ್ ಚಿಲ್ಡ್ರನ್. ದೇವರಿಗೆ ಮೊಮ್ಮಕ್ಕಳಿಲ್ಲ, ಎಲ್ಲರೂ ಮಕ್ಕಳೇ ಎಂಬತಕ್ಕಂಥದ್ದನ್ನು ಎಲ್ಲೋ ಓದಿದ್ದೀನಿ. ಆ ರೀತಿಯಾಗಿ ಎಲ್ಲ ಜನಾಂಗ, ಎಲ್ಲ ಪಂಗಡ, ಎಲ್ಲ ಭಾಷೆ, ಎಲ್ಲ ರೀತಿಯಾದ ಜಾತಿಯ ಜನರುಗಳಿಗೂ ರಕ್ಷಣೆ ಉಂಟು. ಆದರೆ ಅವರು ಮೊದಲನೇ ಆ ಒಂದು ಮೆಟ್ಲನ್ನು ತೆಗೆದುಕೋಬೇಕು ಅಲ್ವೇ ಬೋಧಕರೇ? ಖಂಡಿತವಾಗಿಯೂ ಈ ಮೊದಲನೇ ಮೆಟ್ಲು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನ ಒಂದು ರಕ್ತ ಸುರಿಸುವಿಕೆಯಿಂದಲೇ ನನ್ನ ಪಾಪವು ತೊಳೆದು ಆತನು ನನಗೆ ರಕ್ಷಣೆ ನೀಡಿದ್ದಾನೆ, ಆತನ ಕೃಪೆಯಿಂದಲೇ ನನಗೆ ರಕ್ಷಣೆ ಎಂಬುದನ್ನು ನಂಬಿ, ಮತ್ತೆ ಆತನು ಹೇಳಿದಂಥ ರೀತಿಯಲ್ಲಿ ಯೋಹಾನ 15ನೇ ಅಧ್ಯಾಯ 14ನೇ ವಚನದಲ್ಲಿ ನೀವು 14ನೇ ಅಧ್ಯಾಯ 15ನೇ ವಚನದಲ್ಲಿ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳಿರಿ ಎಂಬುದಾಗಿ ಹೇಳಿ. ಕೇವಲ ಆತನನ್ನು ನಂಬುವುದು ಮಾತ್ರ ಅಲ್ಲ, ಆತನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳ್ರಿ ಎಂಬುದಾಗಿ. ಅದನ್ನೇ ಪ್ರೀತಿ, ಅದರಲ್ಲಿ ಮೊದಲು ಪ್ರೀತಿ. ಅನಂತರ ಪೌಲನು ಸಹ ರೋಮಪುರದವರಿಗೆ 7ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾನೆ, ಈಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದುದು ಮತ್ತು ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂಥದ್ದು ಸರಿ. ಈ ಒಂದು ದಶಾಜ್ಞೆ ಎನ್ನುವಂಥದ್ದು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂಥದ್ದು ಸರಿ. ಮನುಷ್ಯರಿಗೆ ಯಾವುದೆಲ್ಲ ನ್ಯಾಯವಾಗಿದೆಯೋ ಹಿತವಾಗಿದೆಯೋ ಈ ದಶಾಜ್ಞೆ ಮೂಲಕವಾಗಿ ನನ್ನ ಗುಣಾತಿಶಯ ಹೀಗಿದೆ, ನೀವು ಸಹ ಈ ದಶಾಜ್ಞೆಗಳನ್ನು ಕೈಕೊಂಡು ನೀವು ನನ್ನನ್ನು ನಂಬುವಂಥ ಜನರು, ನನ್ನ ಕೃಪೆಗೆ ಪಾತ್ರನಾಗಿರುವಂಥ ಜನರು ಎಂಬುವಂಥದ್ದನ್ನು ನಿಮ್ಮ ಈ ದಶಾಜ್ಞೆಯ ಈ ಒಂದು ಕಾರ್ಯರೂಪಕ್ಕೆ ತಂದಾಗ ಜನರು
ಇನ್ನೂ ಅನೇಕ ಜನರು ನಿನ್ನ ಕಡೆಗೆ ಅಂದರೆ ನನ್ನ ಕಡೆಗೆ ನೀವು ಸೆಳೆದುಕೊಳ್ಳಬಹುದೆಂಬುದಾಗಿ ಈ ಒಂದು ವಚನಗಳಲ್ಲಿ ನಾವು ಕಾಣ್ಬೋದು. ಉತ್ತಮವಾದ ಒಂದು ಉತ್ತರವನ್ನು ಕೊಟ್ಟಿದ್ದೀರಾ ಬೋಧಕರಾದ ಮುರಳಿ ಅವರೇ. ಬೋಧಕರಾದ ಪೀಟರ್ ಅವ್ರ ಹತ್ರ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆನ ನಾನು ಮುಂದಿನ ಭಾಗದಲ್ಲಿ ಕೇಳ್ತೀನಿ. ಸಮಯವಾಗಿದೆ ಒಂದು ಸಣ್ಣ ವಿರಾಮಕ್ಕೆ. ಒಂದು ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇವೆ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕೇಳಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಹಿರಿಯ ಬೋಧಕರನ್ನು. ಬನ್ನಿ ಬೋಧಕರಾದ ಪೀಟರ್ ಅವರೇ, ಒಂದು ಪ್ರಶ್ನೆ. ಭಾಳ ದಿನಗಳ ಹಿಂದೆ 2-3 ಜನರನ್ನ ನಾನು ಭೇಟಿಯಾದಾಗ 2-3 ಜನರು ಇದೇ ರೀತಿಯಾದ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನಾವು ತುಂಬ ಪಾಪ ಮಾಡಿದ್ದೇವೆ, ಈಗಾಗಲೇ ನಾವು ತುಂಬ ದೂರ ಹೋಗ್ಬಿಟ್ಟಿದ್ದೇವೆ, ನಾವು ಪುನಃ ಎಲ್ಲ ಸರಿಯಾಗಿ ಬರೋಕ್ಕಾಗೋದಿಲ್ಲ, ಈಗ ನಾವು ಚರ್ಚಿಗೆ ಬಂದರೂ ನಮ್ಮನ್ನು ಜನರು ಸೇರಿಸ್ಕೊಳ್ಳಲ್ಲ, ನಾವು ತುಂಬ ಪಾಪದಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ ಅಂತ ಒಂದು ಭಾವನೆಯಲ್ಲಿ ಇರ್ತಕ್ಕಂಥ ಜನರಿಗೆ ನೀವು ಕೊಡ್ತಕ್ಕಂಥ ಉತ್ತರ ಏನು ನಿಮ್ಮ ಅನುಭವದಲ್ಲಿ? ಬೋಧಕರೇ, ಪೌಲನು ಈ ಪತ್ರಿಕೆಯ ಮೂಲಕ ಇಂಥವರಿಗೆ ಭಾಳ ಆಶಾದಾಯಕವಾದಂಥ ಉತ್ತರವನ್ನು ಕೊಡ್ತಾನೆ. ಅದೇನೆಂದರೆ ರೋಮಾಪುರದವರಿಗೆ 6:23 ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಅಂತ ಹೇಳಿ. ಯಾರು ಆತನನ್ನು ನಂಬುತ್ತಾರೋ ಅಂಥವರಿಗೆ ಆತನು ನಿತ್ಯ ಜೀವವನ್ನು ಕೊಡಲು ಸಿದ್ಧನಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪಾಪದ ಅರಿವನ್ನು ಹುಟ್ಟಿಸಿಕೊಂಡು ಪಾಪ ಅರಿಕೆಯನ್ನು ದೇವರ ಮುಂದೆ ಮಾಡಿ ಪಶ್ಚಾತ್ತಾಪಪಟ್ಟು ನನ್ನನ್ನು ನೀನು ಕ್ಷಮಿಸು ತಂದೆ ಎಂದು ದೇವರನ್ನು ಕೇಳಿ ತಾನು ತಪ್ಪು ಮಾಡಿದಂಥ ಇತರ ವ್ಯಕ್ತಿಗಳಲ್ಲಿ ಕ್ಷಮಾಪಣೆಯನ್ನು ಯಾಚಿ ದೇವರ ಕಡೆಗೆ ತಿರುಗಿ ನಾನು ನಿನ್ನವನಾಗಿ ಜೀವಿಸ್ತೇನೆಂದು ಹೇಳೋದಾದರೆ ತನ್ನ ಆತ್ಮನ ಮೂಲಕ ಆ ಶ್ರೇಷ್ಠ ಬಲವನ್ನು ಇಂತಹ ವ್ಯಕ್ತಿಗೆ ಕೊಟ್ಟು ಅವನನ್ನು ನೀತಿವಂತನನ್ನಾಗಿ ದೇವರು ನೋಡಲು ಶಕ್ತನಾಗಿದ್ದಾನೆ ಯೇಸು ಸ್ವಾಮಿಯವರ ಮೂಲಕ. ಪ್ರಿಯ ವೀಕ್ಷಕರೇ, ಇಲ್ಲಿ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಅಂಶವನ್ನು ಬೋಧಕರಾದ ಪೀಟರ್ ಅವರು ನಮಗೆ ಹೇಳಿದ್ದಾರೆ. ಇನ್ನು ದೇರ್ ಇಸ್ ಹೋಪ್. ನೀವು ಪಾಪದಲ್ಲಿ ಮುಳುಗಿದ್ದೀರಾ, ತುಂಬ ದೂರ ಹೋಗಿದ್ದೀರಾ, ಈ ವಚನವನ್ನು ಓದ್ರಿ. ನೀವು ಏನೇ ಪಾಪ ಮಾಡಿದ್ರು ಆ ಪಾಪ ಅರಿಕೆಯನ್ನು ಮಾಡಿ ನೀವು ದೇವರ ಬಳಿಯಲ್ಲಿ ಬಂದಾಗ ಖಂಡಿತವಾಗ್ಲೂ ದೇವರು ನಿಮಗೆ ಆ ಒಂದು ಕ್ಷಮಾಪಣೆಯನ್ನು ಕೊಟ್ಟು ನಿಮಗೆ ಆ ಚಿನ್ನದ ಕಿರೀಟವನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ನೀವು ಬರೀ ಪಾಪ ಅರಿಕೆ ಮಾಡಬೇಕಾಗಿದೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಬೋಧಕರಾದ ಮುರಳಿ ಅವರೇ, ನಾವು ನಾನು ಪ್ರೇಕ್ಷಕರ ಹತ್ರ ಮಾತಾಡೋಕೆ ಮುನ್ನೆ ನೀವೇನೋ ಹೇಳಕ್ ಬಂದ್ರಿ, ದಯವಿಟ್ಟು ಹೇಳಿ. ಇಂಗ್ಲಿಷ್ನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ, ದೇರ್ ಇಸ್ ನೋ ಗ್ರೇಟ್ ಸಿನ್ ಗಾಡ್ ಕ್ಯಾನಾಟ್ ಫರ್ಗಿವ್. ಅಂದರೆ ಎಂಥ ದೊಡ್ಡ ಪಾಪವಾದರೂ ಸ್ವಾಮಿ ಅದನ್ನು ಸಮೀಕ್ಷಲಾರನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ್ಯಂಡ್ ದೇರ್ ಇಸ್ ನೋ ಸ್ಮಾಲ್ ಸಿನ್ ವಿಚ್ ಗಾಡ್ ವಿಲ್ ನಾಟ್ ನೋಟಿಸ್. ಅಂದರೆ ಎಂಥ ಚಿಕ್ಕದಾದಂಥ ಪಾಪ ಇದ್ದರೂ ಸ್ವಾಮಿ ಅದನ್ನು ನೋಡಿ ಅದನ್ನು ನ್ಯಾಯ ತೀರ್ಪಿಗೆ ತರ್ತಾನೆ ಎಂಬುದನ್ನು ಸಹ ಸತ್ಯವಾಗಿ ಹೇಳುವಂಥ ಒಂದು ನಾನುಡಿ ಅದು. ಧನ್ಯವಾದ ಬೋಧಕರಾದ ಪೀಟರ್ ಅವರೇ. ಈಗಾಗಲೇ ನಾವು ಪಾಪದ ಮುಳುಗಿರ್ತಕ್ಕಂಥವ್ರಿಗೆ ಏನು ಎಲ್ಲ ಚರ್ಚೆ ಮಾಡಿದ್ದೇವೆ. ಈ ಪಾಪದಿಂದ ಈಗ ನಾವು ಹೊರಗಡೆ ಬಂದಾಯ್ತು, ದೇವರು ನಮ್ಮನ್ನ ಹೊಸ ರೂಪವನ್ನು ಕೊಟ್ಟಿದ್ದಾನೆ, ತನ್ನ ಒಂದು ಕರುಣೆಯಿಂದ ನಮ್ಮನ್ನು ಕ್ಷಮಿಸಿದ್ದಾನೆ. ಇದಾದ್ಮೇಲೆ ನಾವು ಯಾವ ರೀತಿ ಇರಬೇಕು? ಕ್ರೈಸ್ತರು ಸದ್ಗುಣಗಳಿಂದ ಭೂಷಿತರಾಗಿರಬೇಕು, ಅವರು ಅಲಂಕೃತರಾಗಿರಬೇಕು. ಅವರ ಗುಣಗಳು ಒಳಗೂ ಹೊರಗೂ ಅವರನ್ನು ಕಂಗೊಳಿಸುವ ಹಾಗೆ ಮಾಡಬೇಕು. ಸೃಷ್ಟಿಕರ್ತನಾದಂಥ ದೇವರನ್ನು ಅವರು ಪ್ರತಿಬಿಂಬಿಸ್ತಾ ಇರಬೇಕು. ಅವರ ನಡೆ, ಅವರ ನುಡಿ, ಅವರ ಆಲೋಚನೆ, ಅವರ ಸಂಸರ್ಗ, ಅವರ ಸಂಬಂಧ ಎಲ್ಲವುಗಳಲ್ಲಿ ಈ ಒಂದು ಅಂಶವನ್ನು 2ನೆಯ ಭಾಗದಲ್ಲಿ ನಾವು ನೋಡ್ತೇವೆ. ವಿಶೇಷವಾಗಿ 12ನೆಯ ಅಧ್ಯಾಯದಲ್ಲಿ 12ನೆಯ ಅಧ್ಯಾಯದಲ್ಲಿ ಆತನು ನಮಗೆ ಉತ್ತಮವಾದಂಥ ಕ್ರೈಸ್ತ ಗುಣಗಳ ಬಗ್ಗೆ ಹೇಳ್ತಾನೆ. 1-2 ನಾವು ಇದರಲ್ಲಿ ನೋಡೋಣ. ಆತನ ಏನು ಹೇಳ್ತಾನೆ ಅಂತಂದರೆ, ಇಲ್ಲಿ ಭಾಳ ಎಲ್ಲರೂ ಮೆಚ್ಚಬೇಕಾಗುವಂಥ ಗುಣಗಳು. ನಿಮ್ಮನ್ನೇ ನೀವು ಸಜೀವ ಯಜ್ಞಗಳನ್ನಾಗಿ ಅರ್ಪಿಸಬೇಕು ಅಂತ ಹೇಳ್ತಾನೆ. ಸಜೀವ ಯಜ್ಞ ಅಂದರೆ ಏನು ಬೋಧಕರೇ? ಒಳ್ಳೆಯದು. ಯಜ್ಞ ಅನ್ನುವಾಗ ಹಳೆಯ ಕಾಲದಲ್ಲಿ ಒಂದು ಪ್ರಾಣಿಯನ್ನು ಅದನ್ನು ಶುದ್ಧ ಮಾಡಿ ಬೆಂಕಿಯ ಮೇಲೆ ಅದನ್ನು ಅರ್ಪಿಸ್ತಿದ್ರು. ಬೆಂಕಿ ಅಂದರೆ ಅದು ಪರಲೋಕದಿಂದ ಮಾನವರು ಕೊಡಲ್ಪಟ್ಟಂಥ ಬೆಂಕಿಯ ಮೊದಲು
ಆ ಬೆಂಕಿ ಸದಾ ಉರಿತಾ ಇತ್ತು ಈ ಯಹೂದ್ಯ ಸಂಸ್ಕಾರದಲ್ಲಿ, ಆರಾಧನೆಗಳಲ್ಲಿ. ಆ ಬಲಿಯನ್ನು ಅರ್ಪಿಸಿದಾಗ ಅದು ಉರಿತಾ ದೇವರಿಗೆ ಅರ್ಪಣೆ ಆಗ್ತಿತ್ತು. ಸೊ ಈಗ ನಮ್ಮ ಯೌವನಸ್ಥರು ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಯೌವನಸ್ಥರು ಅಥವಾ ನಮ್ಮ ಸಭಿಕರು ಸಜೀವ ಯಜ್ಞರಾಗಿ ಹೇಗಿರಬೇಕು? ಅವರು ಈ ಭೂಮಿಯ ಮೇಲೆ, ಇದು ದೇವರು ಹೇಳುವಂತೆ ಸೈತಾನನ್ನು ಆಳಲ್ಪಡುವ ಒಂದು ಲೋಕ. ಯಾಕೆಂದರೆ ಮನುಷ್ಯನು ಆದಿಯಲ್ಲೇ ಇದನ್ನು ಆತನಿಗೆ ಕೊಟ್ಬಿಟ್ಟಿದ್ದಾನೆ. ಅವನಿಗೆ ವಿಧೇಯನಾದನೇ ವಿನಃ ದೇವರಿಗಲ್ಲ. ಆದ್ದರಿಂದ ಸೈತಾನನು ಇವತ್ತು ಒಬ್ಬ ವ್ಯಕ್ತಿ ಕ್ರಿಸ್ತನೆಡೆಗೆ ತಿರುಗಿ ಉತ್ತಮನಾಗಿ ಒಳ್ಳೆಯ ವ್ಯಕ್ತಿಯಾಗಿ ಶುದ್ಧನಾಗಿ ಜೀವಿಸಬೇಕೆನ್ನುವಾಗ ಸೈತಾನನು ಅನೇಕ ಥರದ ತೊಂದರೆಗಳನ್ನು ಕೊಡ್ತಾನೆ. ಈ ತೊಂದರೆಗಳು ಈತನಿಗೆ ಬಂದಾಗ್ಯೂ ಒಬ್ಬ ವ್ಯಕ್ತಿ ಸತ್ಯವಂತನು, ನ್ಯಾಯವಂತನು, ಪ್ರಾಮಾಣಿಕನು, ಶುದ್ಧನು, ನಿಷ್ಕಳಂಕನು ಆಗಿ ಇರೋದಾದರೆ, ತೊಂದರೆಗಳಲ್ಲಿ ಇರೋದಾದರೆ ಅದೇ ಸಜೀವ ಯಜ್ಞ ಅಂತ ನಾವು ನೋಡ್ತೇವೆ. ದೇವರಿಗೆ ಬಹಳ ಉತ್ತಮವಾದಂಥ ಸುವಾಸನೆ ಇದು. ಅಂತಹ ವ್ಯಕ್ತಿಯನ್ನು ಬಹಳಷ್ಟು ಅಧಿಕವಾಗಿ ಆಶೀರ್ವದಿಸ್ತಾನೆ ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಸೊ ಸಜೀವ ಯಜ್ಞವಾಗಿ ನಾವಿರಬೇಕಾಗಿದೆ ಪ್ರಿಯ ವೀಕ್ಷಕರೇ. ಇನ್ನೊಂದು 2 ವಿಷಯಗಳನ್ನು ಮಾತಾಡಿ ನಾವು ಚರ್ಚೆಯನ್ನು ಮುಕ್ತ ಮಾಡೋಣ. ಸಂಕ್ಷಿಪ್ತವಾಗಿ, ನಮಗೆ ತುಂಬ ಸಮಯವಾಗಿದೆ. ಬಡವರಿಗೆ ಮತ್ತು ಬಲಹೀನರಿಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು? ರೋಮಾಪುರದವರಿಗೆ ಕೊನೆಯ ಭಾಗದಲ್ಲಿ ಇದನ್ನು ಭಾಳ ಚೆನ್ನಾಗಿ ಹೇಳ್ತಿದ್ದಾನೆ. ನೀನು ರಾಷ್ಟ್ರ ಸೇವೆಯಲ್ಲೂ ರಾಜ್ಯ ಸೇವೆಯಲ್ಲೂ ಕಿಂಚಿತ್ತು ಹಿಂಜರಿಬಾರ್ದು, ಯಾಕೆಂದರೆ ಅಧಿಕಾರ ಸ್ಥಾನದಲ್ಲಿರೋರೆಲ್ಲರೂ ದೇವರಿಂದ ನೇಮಕವಾಗಿರಲ್ಪಟ್ಟವರು ಎಂಬುದಾಗಿ. ಮತ್ತು ಈ ಬಡಬಗ್ಗರಿಗೆ ಯಾರಿಂದಲೂ ಸಹಾಯವಾಗದಿದ್ದರೆ ಕ್ರೈಸ್ತನೆನಿಸಿಕೊಂಡಿರುವಂಥ ನೀನು ಕ್ರಿಸ್ತನ ನಾಮದಲ್ಲಿ ಬಲಹೀನರಾಗಿರುವಂಥವರಿಗೆ ನೀನು ಸಹಾಯಕನಾಗಿರು. ವಿಧವೆಯರಿಗೆ ಮತ್ತು ಅನಾಥರಿಗೆ ನೀನು ಮಾಡಬೇಕಾದಂಥ ಕರ್ತವ್ಯದಲ್ಲಿ ಒಂದು ಕಿಂಚಿತ್ತಾದರೂ ಹಿಂಜರಿಯಬೇಡ ಎಂಬುದಾಗಿ ಪೌಲನು ಹೇಳುವಂಥದ್ದನ್ನು ಕಡಾಖಂಡಿತವಾಗಿಯೂ ನಾವು ನಮ್ಮ ಜೀವಿತದಲ್ಲಿ ತೋರಿಸ್ಬೇಕು. ಇವರು ನಂಬಿ ರಕ್ಷಣೆ ಹೊಂದಿದವರಾಗಿದ್ದಾರೆ, ಅದನ್ನು ಕಾರ್ಯಗತದಲ್ಲಿ ತೋರಿಸ್ತಿದ್ದಾರೆ ಎಂಬುದಕ್ಕೆ ಇದು ನಿಜವಾದಂಥ ಒಂದು ಸುಕ್ಷೇಮ ಸಮಾಜಕ್ಕೂ ಮತ್ತು ನಿನ್ನ ಒಂದು ಕುಟುಂಬಕ್ಕೂ ಎಂಬುದಾಗಿ ಪೌಲನು ಹೇಳುವುದನ್ನು ನೋಡ್ತೇವೆ. ವಂದನೆಗಳು ಬೋಧಕರೇ. ಪ್ರಾರ್ಥನೆಯೊಂದಿಗೆ ನಮ್ಮ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಮ ತಂದೆಯೇ, ಈ ವೇಳೆಯಲ್ಲಿ ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಕಾರ್ಯಕ್ರಮವನ್ನು ನೋಡಿದ ವೀಕ್ಷಕರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಾವು ಬೇಡ್ಕೊಳ್ತಾ ಇದ್ದೀವಿ ತಂದೆಯೇ, ಆಮೆನ್. ನಿಮ್ಮಿಬ್ಬರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ. ಪ್ರಿಯ ವೀಕ್ಷಕರೇ, ಪಾಪ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ರಕ್ಷಣೆ ಉಂಟು. ಪಾಪ ಅರಿಕೆ ಮಾಡಿ ದೇವರ ಬಳಿಯಲ್ಲಿ ಬಂದು ಆ ಚಿನ್ನದ ಕಿರೀಟವನ್ನು ನಾವು ಕೂಡ ಪಡೆದು ದೇವರ ರಾಜ್ಯಕ್ಕೆ ಹೋಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.